ಮೊನ್ನೆಯಿಂದ ಹೇಳ್ತಾ ಇದ್ವಿ 2,000 ರೂಪಾಯಿ ಬಂದಿಲ್ಲ, ಅಕ್ಕಿಯ 170 ರೂಪಾಯಿ ಬದಲಿಗೆ ಅಕ್ಕಿ ಕೊಡ್ತೀನಿ ಅಂತ ವಾಪಸ್ ಹೇಳಿದ್ರೆ ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ. ಈ ನಡುವೆ ಮುಖ್ಯಮಂತ್ರಿಗಳ ಮನೆಗೆ ಒಂದು 3-4 ಕೋಟಿ ರೂಪಾಯಿ ಖರ್ಚಾಯಿತು. ಆಮೇಲೆ ಇಲ್ಲಿ ಶಾಸಕರ ಭವನಕ್ಕೆ ಲಾಕರ್ಗೆ ಒಂದು 4-5 ಕೋಟಿ ಖರ್ಚಾಗ್ತಾ ಇದೆ. ಆಮೇಲೆ ಎಂಎಲ್ಎಗಳ ಕ್ಲಬ್ಗಳಿಗೆ 20 ಕೋಟಿ ಖರ್ಚಾಗ್ತಾ ಇದೆ. ಆಮೇಲೆ ಎಂಎಲ್ಎಗಳ ಸಂಬಳವನ್ನೇನೋ 50% ಜಾಸ್ತಿ ಮಾಡ್ತಾರೆ ಅಂತ ಒಂದು ಪ್ರಪೋಸಲ್ ಇತ್ತು, ಅದನ್ನೇನೋ ಮಾಡ್ತಾರಲ್ಲೋ ಗೊತ್ತಿಲ್ಲ. ಮತ್ತೊಂದು ಕಡೆ ಕರೆಂಟ್ ಬಿಲ್ ನಮಗೆ ಬಂದಿಲ್ಲ ಅಂತಂದ್ರೆ ಮೆಸ್ಕಾಂ ಅವರು ನಾವು ಜನರಿಂದ ಮಾಡ್ಕೋತೀವಪ್ಪ, ನೀವು ನಮ್ಗೆ ಹಾಕಬೇಕು ದುಡ್ಡು ಅಂತ ಕೇಳ್ತಾ ಇದ್ದಾರೆ. ಈ ನಡುವೆ ರಿಕ್ಲೈನರ್ ಆರಾಮಾಗಿರ್ಬೇಕು ಅಂತೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮಲ್ಲಿ ಬೇಕಾದಷ್ಟು ದುಡ್ಡು ಇದೆಯಾ ಮಾಡ್ಕೊಳ್ಳಿ, ಇಲ್ಲ ಅಂತಲ್ಲ. ನಮ್ಮ ಸಾಲ ಎಷ್ಟಿದೆ ಬನ್ನಿ, ಕೆಲವು ಸಾಲದ ಲಿಸ್ಟ್ ಅನ್ನು ಹೇಳ್ತಾ ಹೋಗ್ತೀನಿ. ನಮ್ಮ ಸಾಲ ಬೇರೆ ಬೇರೆ ರಾಜ್ಯ ಮತ್ತು ನಮ್ಮ ಸಾಲ, ತಮಿಳುನಾಡು ಸಾಲಗಾರ ರಾಜ್ಯಗಳು 8.3 ಲಕ್ಷ ಕೋಟಿ 8.3 ಲಕ್ಷ ಕೋಟಿ ಸಾಲ. ಎಷ್ಟು ಅಂದ್ರೆ ಅದು ಉತ್ತರ ಪ್ರದೇಶ ಸಾಲಕ್ಕಿಂತಲೂ ಜಾಸ್ತಿ. ಉತ್ತರ ಪ್ರದೇಶ 7.7 ಲಕ್ಷ ಕೋಟಿ ಸಾಲ. ಮಹಾರಾಷ್ಟ್ರ ಸಾಲ ಮಾಡಿದ್ರು ಅದಕ್ಕೊಂದು ಅರ್ಥ ಇದೆ, ಯಾಕಂದ್ರೆ ಮಹಾರಾಷ್ಟ್ರ ಅತಿ ಹೆಚ್ಚು GST ಕೊಡುವಂತ ನಂಬರ್ 1, ಆಮೇಲೆ ಬಿಸಿನೆಸ್ ಓರಿಯೆಂಟೆಡ್ ರಾಜ್ಯ ಅದು ಒಂಥರ. ಅದರ ಸಾಲವೇ ಮಹಾರಾಷ್ಟ್ರದ 7.2 ಲಕ್ಷ ಕೋಟಿ. ವೆಸ್ಟ್ ಬೆಂಗಾಲ್ ಇದ್ದಿ ಸರ್ಕಾರ 6.6 ಲಕ್ಷ ಕೋಟಿ. ಕರ್ನಾಟಕ 6 ಲಕ್ಷ ಕೋಟಿ ಸಾಲ ಇದೆಯಂತೆ. ರಾಜಸ್ಥಾನ 5.6 ಲಕ್ಷ ಕೋಟಿ ಸಾಲ ಇದೆಯಂತೆ. ಆಂಧ್ರ 4.9 ಲಕ್ಷ ಕೋಟಿ ಸಾಲ. ಗುಜರಾತ್ 4.7 ಲಕ್ಷ ಕೋಟಿ ಸಾಲ. ಕೇರಳ 4.3 ಲಕ್ಷ ಕೋಟಿ ಸಾಲ. ಮಧ್ಯಪ್ರದೇಶ 4.2 ಲಕ್ಷ ಕೋಟಿ ಸಾಲ. ಇನ್ನು ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ನವೆಂಬರ್ 14 ಯಾವಾಗ ಆಗತ್ತೆ ಅಂತ ದಿನಗಣನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ 2.5 ವರ್ಷದ ಪ್ರಕಾರ ನಡೆದ್ರೆ ನವೆಂಬರ್ 13ಕ್ಕೆ ಸಿದ್ದರಾಮಯ್ಯನವರು 2.5 ವರ್ಷ ಕಂಪ್ಲೀಟ್ ಆಗುತ್ತೆ. ನವೆಂಬರ್ 14ಕ್ಕೆ ಇವರು ಮುಖ್ಯಮಂತ್ರಿ ಆಗಬೇಕು ಅಲ್ವಾ? ಇದರ ಮಧ್ಯೆ ಮತ್ತೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಬಂಡೆ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಮೊನ್ನೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರು, ಆಮೇಲೆ ಇವತ್ತು ಅದನ್ನು ಮತ್ತೆ ಪುನರುಚ್ಚರಿಸಿದ್ರು. ಇಲ್ಲ ನೋಡಿ, ಆಗ್ತಾರೆ, ಬಟ್ ಈ ತರ ಆಗ್ತಾರೆ. ಏನಾಗ್ತಾ ಇದೆ ಡಿಕೆ ಶಿವಕುಮಾರ್ ವಿಚಾರದಲ್ಲಿ ಒಂದು ರಿಪೋರ್ಟ್ ನೋಡಿ. ನಮ್ಮ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಅದು ವರ ಯಾರು ಕೊಡತಕ್ಕಂತ ವರ ಅಲ್ಲ, ಅವರು ಸಂಪಾದನೆ ಮಾಡತಕ್ಕಂತ ಒಂದು ಶಕ್ತಿ. ಆಮೇಲೆ ತೆಗೆದು ನೀವು ತಕ್ಷಣ ಆಗಿ ಅದೆಲ್ಲ ನಾನು ಹೇಳೇ ಇಲ್ಲ. ಡಿಕೆಶಿಗೆ ಸಿಎಂ ಆಗುವ ಎಲ್ಲ ಅರ್ಹತೆ ಇದೆ. ಡಿಸಿಎಂ ಪರ ವೀರಪ್ಪ ಮೊಯ್ಲಿ ಮತ್ತೆ ಬ್ಯಾಟಿಂಗ್. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಮುಂದಿನ ಸಿಎಂ ಯಾರಾಗ್ತಾರೆ ಅಂತ ಭವಿಷ್ಯ ನುಡಿಯುತ್ತಿದ್ದಾರೆ. ಮೊನ್ನೆಯಷ್ಟೇ ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಎಂದಿದ್ದ ಮೊಯ್ಲಿ ಇದೀಗ ಮತ್ತದೇ ಮಾತು ಪುನರಾವರ್ತಿಸಿದ್ದಾರೆ. ಡಿಕೆಶಿಗೆ ಸಿಎಂ ಆಗುವ ಎಲ್ಲ ಅರ್ಹತೆ ಇದೆ ಎಂದಿದ್ದಾರೆ. ನೀವು ಮುಖ್ಯಮಂತ್ರಿ ಆಗುವುದನ್ನ ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಯಾರು ಅದರಲ್ಲಿ ಆತಂಕ ಪಡಬೇಕಾದಂತ ಅವಶ್ಯಕತೆ ಯಾರಾದರೂ ಟೀಕೆ ಮಾಡುವ ವೈಯಕ್ತಿಕ ತೃಪ್ತಿಗೆ ಅದನ್ನ ಟೀಕೆ ಮಾಡಬೇಕೇ ಹೊರತು, ಆದರೆ ನಮ್ಮ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಅದು ವರ ಯಾರು ಕೊಡತಕ್ಕಂತ ವರ ಅಲ್ಲ, ಅವರು ಸಂಪಾದನೆ ಮಾಡತಕ್ಕಂತ ಒಂದು ಶಕ್ತಿ, ಅದು ಮುಖ್ಯಮಂತ್ರಿ ಪದವಿ. ಸಾಕಷ್ಟು ಗೊಂದಲ ಆಗ್ತಾ ಇದೆ. ಪರಸ್ಪರ ಹೇಳಿಕೆ ಕೊಡುವುದು, ವಿರೋಧ ಫಾರ್. ನಾನು ಹೇಳಿದೆ ಅದಕ್ಕೆ ವಿರೋಧ ಪರ ಆ ಆತಂಕವನ್ನ, ಅದು ಕೂಡ PCC ಪ್ರೆಸಿಡೆಂಟ್ ನೀವು, ನಿಮಗೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ, ಯೋಗ್ಯತೆ ಇದೆ ಮತ್ತು ಪಕ್ಷವನ್ನು ಚೆನ್ನಾಗಿ ಸಂಘಟನೆ ಮಾಡಿದ್ರಿ, ಅದಕ್ಕೆ ನಮ್ಮೆಲ್ಲ ಮೆಚ್ಚುಗೆ ಇದೆ. ಒಂದಲ್ಲ ಒಂದು ದಿವಸ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ. ಅದಕ್ಕೆ ಈ ಸಮಯದಲ್ಲಿ ಆಗ್ತೀರಿ, ಅನಂತರ ಆಗ್ತಾರೆ, ಮತ್ತೆ ಆ ಪ್ರಶ್ನೆ ಬಂದೇ ಇಲ್ಲ. ಅಕ್ಟೋಬರ್ನಲ್ಲಿ ಡಿಕೆಶಿಗೆ ಸಿಎಂ ಪಟ್ಟ ಒಲಿಯುತ್ತಾ? ಮಾಜಿ ಸಿಎಂ ಮೊಯ್ಲಿ ಮಾತಿನಲ್ಲಿ ಹಲವು ಅರ್ಥ. ನೀವು ತಕ್ಷಣ ಆಗಿ ಅದೆಲ್ಲ ನಾನು ಹೇಳೇ ಇಲ್ಲ. ನಾನು ಹೇಳಿದ್ದು ನಿಮಗೆ ಯೋಗ್ಯತೆ ಇದೆ, ನೀವು ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಕೂಡ ಇದೆ. ಆದ್ರಿಂದ ನೀವು ಈ ಗೊಂದಲ ಎಲ್ಲ ಆತಂಕ ಪರಿಹರಿಸಬೇಕು. ನೀವು ಸುಮ್ಮನೆ ಇದ್ದು ಬಿಡಿ, ಎಲ್ಲ ನೀವು ಹಾಗೆ ಒಂದಲ್ಲ ಒಂದು ದಿವಸ ಹಾಗೆ ಆಗ್ತೀರ. ವೀರಪ್ಪ ಮೊಯ್ಲಿ ಮಾತಿನಲ್ಲಿ ನಾನಾ ಅರ್ಥಗಳಿವೆ, ಅದರಲ್ಲಿ ಯಾವುದು ಸತ್ಯವಾಗುತ್ತೆ ಅಂತ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೊನ್ನೆಯಿಂದ ಹೇಳ್ತಾ ಇದ್ವಿ 2,000 ರೂಪಾಯಿ ಬಂದಿಲ್ಲ, ಅಕ್ಕಿಯ 170 ರೂಪಾಯಿ ಬದಲಿಗೆ ಅಕ್ಕಿ ಕೊಡ್ತೀನಿ ಅಂತ ವಾಪಸ್ ಹೇಳಿದ್ರೆ ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ. ಈ ನಡುವೆ ಮುಖ್ಯಮಂತ್ರಿಗಳ
ಮನೆಗೆ ಒಂದು 3-4 ಕೋಟಿ ರೂಪಾಯಿ ಖರ್ಚಾಯಿತು. ಆಮೇಲೆ ಇಲ್ಲಿ ಶಾಸಕರ ಭವನಕ್ಕೆ ಲಾಕರ್ಗೆ ಒಂದು 4-5 ಕೋಟಿ ಖರ್ಚಾಗ್ತಾ ಇದೆ. ಆಮೇಲೆ MLAಗಳ ಕ್ಲಬ್ಗಳಿಗೆ 20 ಕೋಟಿ ಖರ್ಚಾಗ್ತಾ ಇದೆ. ಆಮೇಲೆ MLAಗಳ ಸಂಬಳವನ್ನೇನೋ 50% ಜಾಸ್ತಿ ಮಾಡ್ತಾರೆ ಅಂತ ಒಂದು ಪ್ರಪೋಸಲ್ ಇತ್ತು, ಅದನ್ನೇನೋ ಮಾಡ್ತಾರಲ್ಲ ಗೊತ್ತಿಲ್ಲ. ಮತ್ತೊಂದು ಕಡೆ ಕರೆಂಟ್ ಬಿಲ್ ನಮಗೆ ಬಂದಿಲ್ಲ ಅಂತಂದ್ರೆ ಮೆಸ್ಕಾಂ ಅವರು ನಾವು ಜನರಿಂದ ಮಾಡ್ಕೋತೀವಪ್ಪ, ನೀವು ನಮ್ಗೆ ಹಾಕ್ಬೇಕು ದುಡ್ಡು ಅಂತ ಕೇಳ್ತಾ ಇದ್ದಾರೆ. ಈ ನಡುವೆ ರಿಕ್ಲೈನರ್ ಆರಾಮಾಗಿರ್ಬೇಕು ಅಂತೇಳಿ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ನಮ್ಮಲ್ಲಿ ಬೇಕಾದಷ್ಟು ದುಡ್ಡು ಇದೆಯಾ ಮಾಡ್ಕೊಳ್ಳಿ, ಇಲ್ಲ ಅಂತಲ್ಲ. ನಮ್ಮ ಸಾಲ ಎಷ್ಟಿದೆ ಬನ್ನಿ, ಕೆಲವು ಸಾಲದ ಲಿಸ್ಟ್ ಅನ್ನು ಹೇಳ್ತಾ ಹೋಗ್ತೀನಿ. ನಮ್ಮ ಸಾಲ ಬೇರೆ ಬೇರೆ ರಾಜ್ಯ ಮತ್ತು ನಮ್ಮ ಸಾಲ, ತಮಿಳುನಾಡು ಸಾಲಗಾರ ರಾಜ್ಯಗಳು 8.3 ಲಕ್ಷ ಕೋಟಿ 8.3 ಲಕ್ಷ ಕೋಟಿ ಸಾಲ. ಎಷ್ಟು ಅಂದ್ರೆ ಅದು ಉತ್ತರ ಪ್ರದೇಶ ಸಾಲಕ್ಕಿಂತಲೂ ಜಾಸ್ತಿ. ಉತ್ತರ ಪ್ರದೇಶ 7.7 ಲಕ್ಷ ಕೋಟಿ ಸಾಲ. ಮಹಾರಾಷ್ಟ್ರ ಸಾಲ ಮಾಡಿದ್ರು ಅದಕ್ಕೊಂದು ಅರ್ಥ ಇದೆ. ಯಾಕಂದ್ರೆ ಮಹಾರಾಷ್ಟ್ರ ಅತಿ ಹೆಚ್ಚು GST ಕೊಡುವಂತ ನಂಬರ್ 1, ಆಮೇಲೆ ಬಿಸಿನೆಸ್ ಓರಿಯೆಂಟೆಡ್ ರಾಜ್ಯ ಅದು ಒಂಥರ. ಅದರ ಸಾಲವೇ ಮಹಾರಾಷ್ಟ್ರದ 7.2 ಲಕ್ಷ ಕೋಟಿ. ವೆಸ್ಟ್ ಬೆಂಗಾಲ್ ಇದಿ ಸರ್ಕಾರ 6.6 ಲಕ್ಷ ಕೋಟಿ. ಕರ್ನಾಟಕ 6 ಲಕ್ಷ ಕೋಟಿ ಸಾಲ ಇದೆಯಂತೆ. ರಾಜಸ್ಥಾನ 5.6 ಲಕ್ಷ ಕೋಟಿ ಸಾಲ ಇದೆಯಂತೆ. ಆಂಧ್ರ 4.9 ಲಕ್ಷ ಕೋಟಿ ಸಾಲ. ಗುಜರಾತ್ 4.7 ಲಕ್ಷ ಕೋಟಿ ಸಾಲ. ಕೇರಳ 4.3 ಲಕ್ಷ ಕೋಟಿ ಸಾಲ. ಮಧ್ಯಪ್ರದೇಶ 4.2 ಲಕ್ಷ ಕೋಟಿ ಸಾಲ. ಇನ್ನು DK ಶಿವಕುಮಾರ್ CM ಆಗೋಕೆ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ನವೆಂಬರ್ 14 ಯಾವಾಗ ಆಗತ್ತೆ ಅಂತ ದಿನಗಣನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ 2.5 ವರ್ಷದ ಪ್ರಕಾರ ನಡೆದ್ರೆ ನವೆಂಬರ್ 13ಕ್ಕೆ ಸಿದ್ದರಾಮಯ್ಯನವರು 2.5 ವರ್ಷ ಕಂಪ್ಲೀಟ್ ಆಗುತ್ತೆ. ನವೆಂಬರ್ 14ಕ್ಕೆ ಇವರು ಮುಖ್ಯಮಂತ್ರಿ ಆಗಬೇಕು ಅಲ್ವಾ? ಇದರ ಮಧ್ಯೆ ಮತ್ತೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಬಂಡೆ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಮೊನ್ನೆ ಅವರು ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳಿದ್ರು. ಆಮೇಲೆ ಇವತ್ತು ಅದನ್ನು ಮತ್ತೆ ಪುನರುಚ್ಚರಿಸಿದ್ರು. ಇಲ್ಲ ನೋಡಿ, ಆಗ್ತಾರೆ, ಬಟ್ ಈ ತರ ಆಗ್ತಾರೆ. ಏನಾಗ್ತಾ ಇದೆ DK ಶಿವಕುಮಾರ್ ವಿಚಾರದಲ್ಲಿ ಒಂದು ರಿಪೋರ್ಟ್ ನೋಡೋಣ. ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಅದು ವರ ಯಾರು ಕೊಡತಕ್ಕಂತ ವರ ಅಲ್ಲ, ಅವರು ಸಂಪಾದನೆ ಮಾಡತಕ್ಕಂತ ಒಂದು ಶಕ್ತಿ. ಆಮೇಲೆ ತೆಗೆದು ನೀವು ತಕ್ಷಣ ಆಗಿ ಅದೆಲ್ಲ ನಾನು ಹೇಳೇ ಇಲ್ಲ. DKಶಿಗೆ CM ಆಗುವ ಎಲ್ಲ ಅರ್ಹತೆ ಇದೆ. DCM ಪರ ವೀರಪ್ಪ ಮೊಯ್ಲಿ ಮತ್ತೆ ಬ್ಯಾಟಿಂಗ್. ಮಾಜಿ CM ವೀರಪ್ಪ ಮೊಯ್ಲಿ ಮುಂದಿನ CM ಯಾರಾಗ್ತಾರೆ ಅಂತ ಭವಿಷ್ಯ ನುಡಿಯುತ್ತಿದ್ದಾರೆ. ಮೊನ್ನೆಯಷ್ಟೇ DKಶಿ CM ಆಗೇ ಆಗ್ತಾರೆ ಎಂದಿದ್ದ ಮೊಯ್ಲಿ ಇದೀಗ ಮತ್ತದೇ ಮಾತು ಪುನರಾವರ್ತಿಸಿದ್ದಾರೆ. DKಶಿಗೆ CM ಆಗುವ ಎಲ್ಲ ಅರ್ಹತೆ ಇದೆ ಎಂದಿದ್ದಾರೆ. ನೀವು